ಅದೊಂದು ಬೀಚ್ ಆಗಿತ್ತು. ಈಗ ಅಲ್ಲಿ ನಿಶ್ಶಬ್ದ ಆವರಿಸಿತ್ತು. ಸುಮನ ತನ್ನ ಬಾಯ್ ಫ್ರೆಂಡ್ ಅಶೋಕ್ ಜೊತೆ ಮರಳಿನ ಮೇಲೆ ನಿಂತಿದ್ಲು. ಆಕಾಶದಲ್ಲಿ ಕಾಣ್ತಾ ಇರೋ ನಕ್ಷತ್ರಗಳನ್ನ ನೋಡಿ ಎಣಿಸ್ತಾ ಇದ್ಲು. ತುಂಬಾ ಹೊತ್ತಿನ ನೋಡ್ತಾ ಇದೀನಿ ಸುಮನ್. ಆಕಾಶದಲ್ಲಿ ಹೊಳಿತರ ನಕ್ಷತ್ರನ ಎಣಿಸ್ತಾನೆ ಇದ್ಯಾ? ಏನ್ ಕಾಣಿಸ್ತದೆ ನಿನ್ಗೆ? ಅಶೋಕ್, ಮಾಲ್ಡೀವ್ಸ್ನ ಸಮುದ್ರದ ತೀರದಲ್ಲಿ ನಿಂತ್ಕೊಂಡು ಆಕಾಶ ಎಷ್ಟು ಸುಂದರವಾಗಿ ಕಾಣಿಸ್ತಿದೆಯಲ್ಲ ನೋಡು. ಆಕಾಶದಲ್ಲಿ ಕಾಣಿಸ್ತಿರೋ ನಕ್ಷತ್ರಗಳು ಮನ್ಸಿಗೆ ಎಷ್ಟು ಖುಷಿ ಕೊಡ್ತಾ ಇದೆ. ಆಕಾಶದಲ್ಲಿರೋ ನಕ್ಷತ್ರನ ನೋಡಿ ಖುಷಿ ಪಡ್ತಾನೆ ಇರ್ತೀಯೋ ಅಥವಾ ಕಾಟೇಜ್ಗೂ ಹೊರಡ್ತೀಯಾ? ರಾತ್ರಿ 11 ಗಂಟೆ ಆಗಿದೆ. ಎಲ್ಲ ಟೂರಿಸ್ಟು ಇಲ್ಲಿಂದ ಹೊರಟೋಗಿದ್ದಾರೆ, ನಮ್ಮಿಬ್ಬರನ್ನ ಬಿಟ್ಟು. ಏನ್ ನೀನ್ ಅಶೋಕ್, ನನ್ ಜೊತೆ 5 ನಿಮಿಷ ಕಳಿಯೋದಕ್ಕೆ ನಿನ್ಗೇನ್ ಕಷ್ಟ ಆಗತ್ತೆ? ನನಗ್ ನಿದ್ದೆ ಬರ್ತಿದೆ ಸುಮನ್. ಇವಾಗ ಹೊರಡೋಣ, ನಾಳೆ ಮತ್ತೆ ಇಲ್ಲಿಗೆ ಬರೋಣ. ಆಗ ಮತ್ತೆ ನೀನು ನಕ್ಷತ್ರಗಳನ್ನ ಎಣಿಸ್ಕೊಂಡು ಕೂತ್ಕೊಂಡಿರು. ಅಶೋಕ್ ಮಾತುಗಳನ್ನ ಕೇಳಿ ಸುಮನ ನಗ್ತಾ ಇರ್ತಾಳೆ. ಆಗ್ಲೇ ಸುಮನ ದೃಷ್ಟಿ ಅಶೋಕ್ ಕೈನಲ್ಲಿದ್ದ ಆ ಬ್ರೇಸ್ಲೆಟ್ ಮೇಲೆ ಬೀಳುತ್ತೆ. ಅಶೋಕ್, ನಿನ್ ಕೈಯಲ್ಲಿರೋ ಈ ಬ್ರೇಸ್ಲೆಟ್ ನೋಡು, ಎಷ್ಟು ಜಗಮಗ ಅಂತ ಹೊಳಿತಿದೆ. ಸುಮನ ಹೇಳಿದ್ಮೇಲೆ ಅಶೋಕ್ ತನ್ನ ಕೈಗಳನ್ನ ನೋಡ್ತಾ ಇರ್ತಾನೆ. ಹಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಇದು ರಾತ್ರಿ ಹೊತ್ತಲ್ಲಿ ತುಂಬಾ ಸುಂದರವಾಗಿ ಹೊಳಿತಾ ಇದೆ. ಅಶೋಕ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಬಿರುಗಾಳಿ ಬೀಸತ್ತೆ. ಅಲ್ಲಿ ಅವರಿಬ್ಬರಿಗೂ ನಿಂತ್ಕೊಳ್ಳಕ್ಕೂ ಆಗೋದಿಲ್ಲ. ನೋಡ್ತಿದ್ದ ಹಾಗೆ ಸುಮನಾಳ ಬಾಯ್ ಫ್ರೆಂಡ್ ಅಶೋಕ್ ಅವಳನ್ನ ತುಂಬಾ ವಿಚಿತ್ರವಾಗಿ ಗುರಾಯಿಸ್ತಾ ಇರ್ತಾನೆ. ಅಶೋಕನ್ನ ಆ ರೀತಿ ನೋಡಿ ಸುಮನ ಭಯಂಕರವಾಗಿ ಜೋರಾಗಿ ಕಿರ್ಚ್ಕೋತಾಳೆ. ನಿನ್ ಮುಖ ಯಾಕೆಷ್ಟು ಕೆಟ್ಟದಾಗೋಯ್ತು ಅಶೋಕ್? ನಿನ್ ಕಣ್ಗಳಂತೂ ಬೆಳ್ಳಗೆ ದೆವ್ವ ತರ ಕಾಣಿಸ್ತಾ ಇದೆ. ಏನಾಯ್ತು ನಿನ್ಗೆ? ಸುಮನಾಳ ಮಾತನ್ನ ಕೇಳಿ ಭಯಂಕರವಾಗಿದ್ದ ಅಶೋಕ್ ಜೋರಾಗಿ ನಗಕ್ ಶುರು ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಸುಮನಾಳ ಶರೀರ 20 ಅಡಿ ಮೇಲೆ ಹಾರಿ ಜೋರಾಗಿ ತಿರ್ಗೋಕ್ ಶುರು ಮಾಡತ್ತೆ. ಮತ್ತೆ ಇದ್ದಕ್ಕಿದ್ದಾಗೆ ಸುಮನಾಳ ಕುತ್ತಿಗೆ ರಬ್ಬರ್ ತರ ಹಿಂದಕ್ಕೆ ತಿರುಗ್ಬಿಡತ್ತೆ. ಸುಮನಾಳ ಕತ್ತು ಮುರಿದಿದ್ದ ಆ ಶಬ್ದ ಇಡೀ ಬೀಚ್ನಲ್ಲೆಲ್ಲ ಆವರಿಸತ್ತೆ. ಸುಮನ ನೆಲಕ್ಕೆ ಬಿದ್ದು ಸಾವನ್ನಪ್ತಾಳೆ. ಅಶೋಕ್ ತುಂಬಾ ಜೋರಾಗಿ ಸಮುದ್ರದ ಕಡೆ ಓಡ್ತಾ ಮಾಯ ಆಗ್ಬಿಡ್ತಾನೆ. ಈ ಘಟನೆ ಆದ 2 ತಿಂಗಳ ನಂತರ ಮಾಲ್ಡೀವ್ಸ್ನ ಹೈವೇನಲ್ಲಿ ದಿಶಾ ತುಂಬಾ ಜೋರಾಗಿ ಕಾರ್ ಓಡಿಸ್ತಾ ಇರ್ತಾಳೆ. ದಿಶಾ ಡ್ರೈವಿಂಗ್ ಸೀಟ್ನ ಪಕ್ಕದಲ್ಲಿ ಕೂತಿದ್ದ ಅವಳ ಬಾಯ್ ಫ್ರೆಂಡ್ ಆರ್ಯನ್ ಅವಳನ್ನೇ ಗುರಾಯಿಸ್ತಾ ಇದ್ದ. ದಿಶಾ, ನಿನ್ ಕಾರ್ನ ಸ್ವಲ್ಪ ಸ್ಲೋ ಆಗಿ ಓಡಿಸಿದ್ರು ಕೂಡ ನಾವು ಕಾಟೇಜ್ನ ತಲುಪಬಹುದು. ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆರ್ಯನ್. ನನ್ ಕೈಗೆ ಕಾರ್ ಸ್ಟೇರಿಂಗ್ ಸಿಕ್ಕಿದ ತಕ್ಷಣ ಅದ್ರ ಸ್ಪೀಡ್ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬಿಡತ್ತೆ. ಹೋದ್ಸಲ ಕೂಡ ನೀನ್ ಹೀಗೆ ಹೇಳಿದ್ದೆ, ನಂತರ ಆಕ್ಸಿಡೆಂಟ್ ಮಾಡ್ಬಿಟ್ಟೆ. ನೆನಪಿದೆ ತಾನೇ? ನಿನ್ನ ಕಾಲು 2 ತಿಂಗಳಾದ್ಮೇಲೆ ಸರಿ ಹೋಯ್ತು ಅಂತ. ಮತ್ತಿದು ಇಂಡಿಯಾ ಅಲ್ಲ ದಿಶಾ, ಮಾಲ್ಡೀವ್ಸ್. ಟೆನ್ಷನ್ ಮಾಡ್ಕೋಬೇಡ ಆರ್ಯನ್. ಹಿಂದೆ ಸೀಟಲ್ಲಿ ಅರ್ಜುನ್ ಕೂತಿದಾನಲ್ಲ, ಅವನ್ ಯಾವ ಕೆಲ್ಸಕ್ಕಿರೋದು? ನಾನೇನಾದ್ರೂ ಕಾರ್ದು ಆಕ್ಸಿಡೆಂಟ್ ಮಾಡ್ಬಿಟ್ರೆ ಆಗ ಪೊಲೀಸ್ ಕೇಸ್ ಆಗತ್ತಲ್ಲ, ಅದನ್ನೆಲ್ಲ ಅರ್ಜುನ್ ನೋಡ್ಕೋತಾನೆ. ಅವನ್ ಪೊಲೀಸ್ ಆಫೀಸರ್ ತಾನೆ. ದಿಶಾ ಮಾತನ್ನ ಕೇಳ್ತಿದ್ದಾಗೆ ಹಿಂದೆ ಕೂತಿದ್ದ ಅರ್ಜುನ್ ನಗ್ತಾ ಹೇಳ್ತಾನೆ, ದಿಶಾ, ನಾನು ಇಲ್ಲಿನ ಪೊಲೀಸ್ ಏನಲ್ಲ. ಏನ್ ಡಿಫ್ರೆನ್ಸ್ ಆಗತ್ತೆ? ನೀನು ಪೊಲೀಸೇ ಅಲ್ವಾ? ಮತ್ತೆ ಪೊಲೀಸ್ ಅವ್ರ ಡ್ಯೂಟಿ ಮತ್ತೆ ಕರ್ತವ್ಯನ ಎಲ್ಲಿ ಬೇಕಾದ್ರೂ ಮಾಡಬಹುದು. ಅದು ಅವ್ರ ದೇಶದಲ್ಲೇ ಆದ್ರೂ ಪರವಾಗಿಲ್ಲ, ಬೇರೆ ದೇಶದಲ್ಲಾದ್ರೂ ಪರವಾಗಿಲ್ಲ. ನನ್ನ ನಂಬು ದಿಶಾ. ಒಂದ್ ವೇಳೆ ನಾನು ನಿನ್ ಮಾತು ಕೇಳಿ ನನ್ನ ಕರ್ತವ್ಯ ನಿಭಾಯಿಸ್ಬೇಕು ಅಂತ ಇಳಿದ್ರೆ ನಾನು ಈಗಲೇ ಈ ಕ್ಷಣದಲ್ಲೇ ನಿನ್ನ ಕೈಗೆ ಬೇಡಿಗಳನ್ನ ಹಾಕಿ ಕಂಬಿಯಿಂದ ನಿಲ್ಲಿಸ್ಬೇಕಾಗತ್ತೆ. ಯಾಕಂದ್ರೆ ಕಾರ್ನ ತುಂಬಾ ಸ್ಪೀಡಾಗಿ ಓಡಿಸೋದು ಕೂಡ ಒಂದು ಕ್ರೈಮೇ. ಇದರಲ್ಲಿ ನಮ್ ಜೀವನ ಹೋಗ್ಬೋದು, ಮುಂದಿರೋರ್ ಜೀವ ಕೂಡ ಹೋಗ್ಬೋದು. ಅರ್ಜುನ್ ಇಷ್ಟು ಹೇಳೋ ಅಷ್ಟ್ರಲ್ಲಿ ದಿಶಾ ಒಂದು ಸುಂದರವಾದ ಕಾಟೇಜ್ನ ಮುಂದೆ ತನ್ನ ಕಾರನ್ನ ನಿಲ್ಲಿಸ್ತಾಳೆ. ದಿಶಾ, ಅರ್ಜುನ್ ಮತ್ತೆ ಆರ್ಯನ್ ಕಾರ್ನ ಬಾಗಿಲು ತೆಗೆದು ಕಾಟೇಜ್ ಮುಂದೆ ಬಂದು ನಿಂತ್ಕೋತಾರೆ. ಒಳ್ಳೆ ಮೂಡಲ್ ಬಂದಿದ್ವಿ, ಎಲ್ಲ ಹಾಳಾಗೋಯ್ತು. ಇಲ್ಲಿ ಬೀಗ ಹಾಕಿದ್ದಾರೆ. ನಾನು ಕೂಡ ತುಂಬಾ ಹೊತ್ತಿಂದ ಅಶೋಕ್ ನಂಬರ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಅವನ್ ಮೊಬೈಲು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಯ್ಯೋ, ನಾನು 1 ತಿಂಗಳಿಂದ ಸುಮ್ಮನೆ ಕಾಲ್ ಮಾಡ್ತಾ ಇದ್ದೀನಿ, ಅವಳ ಫೋನು ಸ್ವಿಚ್ ಆಫ್ ಬರ್ತಿದೆ. ಅಶೋಕ್ ಮತ್ತೆ ಸುಮ್ಮನ್ಗೆ ಮಾಲ್ಡೀವ್ಸ್ ಇಷ್ಟೊಂದು ಇಷ್ಟ ಆಗಿದೆ ಅಂತ ಗೊತ್ತೇ ಇರ್ಲಿಲ್ಲ. 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ ಅವ್ರ ಮನೆ ಕಡೆ ತಲೆನೇ ಹಾಕಿಲ್ಲ. ಅವ್ರ ಮನೆಯವ್ರು ಕೂಡ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆರ್ಯನ್, ನಾನ್ ನಿಮ್ಮಿಬ್ರ ಜೊತೆಗೆ ಕೇವಲ ಸುಮನ್ ಮತ್ತೆ ಅಶೋಕ್ಗೋಸ್ಕರನೇ ಬಂದಿದ್ದು. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ನನಗೇನ್ ಕೆಲ್ಸ? ಈಗ ನೀವಿಬ್ರು ವಾದ ಮಾಡೋದನ್ನ ನಿಲ್ಲಿಸ್ತೀರಾ? ನಾವು ವಾದ ಮಾಡ್ತಿಲ್ಲ ದಿಶಾ, ನಾವು ಮಾತಾಡ್ತಾ ಇದೀವಿ. ನೀನ್ ಇದನ್ನ ಮರಿಬೇಡ, ಇವನು ನನ್ನ ತುಂಬಾ ಒಳ್ಳೆ ಫ್ರೆಂಡು ಅಂತ. ನನಗೆ ಇವನ ಪ್ರತಿಯೊಂದು ಅಭ್ಯಾಸನೂ ಚೆನ್ನಾಗ್ ಗೊತ್ತು. ಈಗ ನಡೀರಿ ಒಳಗೆ. ಒಳಗಿನ ಆ ದೃಶ್ಯನ ನೋಡಿ ಎಲ್ರ ಮನ್ಸು ವಿಚಲಿತ ಆಗತ್ತೆ. ನನಗೆ ಹೇಗನ್ಸುತ್ತೆ ಅಂದ್ರೆ ಇಲ್ಲಿ ಕಳೆದ 2 ತಿಂಗಳಿಂದ ಕ್ಲೀನಿಂಗೇ ಮಾಡಿಲ್ಲ ಅಂತ.
ನೀನ್ ಖಂಡಿತ ಸರಿಯಾಗಿ ಹೇಳ್ತಿದ್ಯಾ. ಗೊತ್ತಿಲ್ಲ ಯಾಕೋ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ಸ್ತಿದೆ ನನಗೆ. ದಿಶಾ, ಆರ್ಯನ್ ಹೇಳ್ತಿದ್ದ ಅಶೋಕ್ ನಂಬರ್ಗೆ ಕಳೆದ 1 ತಿಂಗಳಿಂದ ಕಾಲ್ ಮಾಡ್ತಿದ್ದಾನೆ ಅಂತ. ಆದ್ರೆ ಅವನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಮತ್ ನಾನು ತುಂಬಾ ಸಲ ಸುಮನ್ ನಂಬರ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಸುಮನ್ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಮತ್ತೆ ಈ ಕಾಟೇಜ್ ನ ನೋಡ್ತಿದ್ರೆ ಹೇಗನ್ಸ್ತಿದೆ ಅಂದ್ರೆ ಅವರು 1 ತಿಂಗಳಿಂದ ಈ ಕಾಟೇಜ್ ಒಳಗಡೆ ಬಂದಿಲ್ವೇನೋ. ಒಂದ್ ವೇಳೆ ಅವರು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಮತ್ತೆಲ್ಲಿಗೆ ಹೋಗಿರ್ಬೋದು? ಆರ್ಯನ್ ಮತ್ತೆ ಅರ್ಜುನ್ ಮಾತನ್ನ ಕೇಳಿ ದಿಶಾಗೆ ಗಾಬರಿ ಆಗತ್ತೆ. ಅವಳ ಮನ್ಸು ಯಾವ್ದೋ ಕೆಟ್ಟ ಘಟನೆ ನಡೆಯುತ್ತೆ ಅನ್ನೋ ಸಂಶಯದಲ್ಲಿರುತ್ತೆ. ನಾವಿಬ್ರು ಆದಷ್ಟು ಬೇಗ ಅವರಿಬ್ರನ್ನ ಹುಡುಕ್ಬೇಕು. ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಆಗ ದಿಶಾಳ ದೃಷ್ಟಿ ಟೇಬಲ್ ಮೇಲಿಟ್ಟಿದ್ದ ಒಂದು ಸುಂದರವಾದ ಬ್ರೇಸ್ಲೆಟ್ ಮೇಲೆ ಬೀಳುತ್ತೆ. ಆರ್ಯನ್, ನೋಡಲಿ ಎಷ್ಟು ಸುಂದರವಾಗಿದೆ ಆ ಬ್ರೇಸ್ಲೆಟ್. ಇದನ್ನ ಸುಮನ್ ಅಶೋಕ್ಗೆ ಕೊಟ್ಟಿರ್ತಾಳೆ. ಆ ಬ್ರೇಸ್ಲೆಟ್ ನ ನೋಡಿ ಆರ್ಯನ್ ಆ ಸುಂದರತೆಗೆ ಮರಳಾಗ್ಬಿಡ್ತಾನೆ. ಅವನು ಎಲ್ಲವನ್ನ ಮರೆತು ಬಿಡ್ತಾನೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಲಿ ಏನು ಮಾತುಕತೆ ನಡೀತಿತ್ತು ಅದನ್ನು ಅವನು ಆ ಬ್ರೇಸ್ಲೆಟ್ ನ ತಗೊಂಡು ದೃಷ್ಟಿಸಿ ನೋಡ್ತಾ ಇರ್ತಾನೆ. ಅಷ್ಟ್ರಲ್ಲೇ ಅವನ ಕಿವಿಗಳಲ್ಲಿ ಅರ್ಜುನ್ನ ಮಾತು ಕೇಳಿಸತ್ತೆ. ಅಲ್ಲ ಕಣೋ, ನಿನಗೆ ಆ ಬ್ರೇಸ್ಲೆಟ್ ಅಷ್ಟೊಂದು ಇಷ್ಟ ಆಗ್ತಿದೆ ಅಂದ್ರೆ ನೀನ್ ಅದನ್ನ ಹಾಕೋ ಮತ್ ನಡಿ ಇಲ್ಲಿಂದ. ನಾವ್ ಮೊದ್ಲು ಅಶೋಕ್ ಮತ್ತೆ ಸುಮನ್ನ ಹುಡುಕ್ಬೇಕಾಗತ್ತೆ. ಅರ್ಜುನ್ನ ಮಾತು ಕೇಳಿ ಆರ್ಯನ್ ಪ್ರಜ್ಞೆ ಬಂದ ಹಾಗೆ ನಡ್ಕೊಂಡ. ಮತ್ತೆ ಆರ್ಯನ್ ತಕ್ಷಣ ಆ ಬ್ರೇಸ್ಲೆಟ್ ನ ತನ್ನ ಕೈಗೆ ಹಾಕೋತಾನೆ. ನನ್ಗನ್ಸತ್ತೆ ನಾವು ಮಾಲ್ಡೀವ್ ಬೀಚಲ್ಲಿ ಹುಡುಕ್ಬೇಕು ಅಂತ. ಯಾಕೆಂದ್ರೆ ಸುಮನ್ಗೆ ಸಮುದ್ರದ ತೀರದ ಮರಳು ತುಂಬಾ ಇಷ್ಟ ಆಗತ್ತೆ. ಸ್ವಲ್ಪ ಸಮಯದಲ್ಲೇ ದಿಶಾ, ಆರ್ಯನ್, ಅರ್ಜುನ್ ಮಾಲ್ಡೀವ್ನ ಮರಳಿನ ಮೇಲೆ ನಿಂತ್ಕೊಂಡು ಅಲ್ಲಿರೋ ಜನಗಳಿಗೆ ಸುಮನ್ ಮತ್ತೆ ಅಶೋಕ್ ಫೋಟೋನ ತೋರಿಸಿ ಕೇಳ್ತಾ ಇದ್ರು. ಅವ್ರ ಮೂವರ ಶ್ರಮ ಫಲಿಸ್ತು. ಒಬ್ಬ ಹೂವಿನ ಅಂಗಡಿ ಮಾಲೀಕ ಆರ್ಯನ್ನ ನೋಡಿ ಹೇಳ್ತಾನೆ, ಇವ್ರ ಬಗ್ಗೆ ನನಗೆ ಗೊತ್ತು ಸರ್. ನಾನ್ ಇವ್ರನ್ನ 2 ತಿಂಗಳ ಹಿಂದೆ ಇದೇ ಬೀಚ್ ಸುತ್ತಮುತ್ತ ನೋಡಿದ್ದೆ. ನೀನ್ ಏನ್ ಮಾತಾಡ್ತಾ ಇದೀಯಾ? ನೀನ್ 2 ತಿಂಗಳಿಂದ ನೋಡಿದ್ದ? ಅದಾದ್ಮೇಲೆ ನೀನ್ ಅವ್ರನ್ನ ನೋಡೇ ಇಲ್ವಾ? ಇಲ್ಲ ಸರ್, ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ರಾತ್ರಿ ಸುಮಾರು 10 ಗಂಟೆ ಆಗಿರ್ಬೋದು. ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದೇನಂದ್ರೆ ರಾತ್ರಿ 11 ಗಂಟೆ ಅಷ್ಟರಲ್ಲಿ ಎಲ್ಲಾ ಟೂರಿಸ್ಟು ಇಲ್ಲಿಂದ ಹೋಗ್ಬಿಡ್ತಾರೆ. ನಾನು ಅವ್ರಿಬ್ರಿಗೂ ಮನೆಗೆ ಹೋಗಿ ಅಂತ ಹೇಳಿದ್ದೆ. ಆದ್ರೆ ಅವರಿಬ್ರು ಮೂಡು ಹೇಗಿತ್ತು ಅಂದ್ರೆ ಅರ್ಧ ರಾತ್ರಿ ಕಳೆದ್ರು ಕೂಡ ಇಲ್ಲಿಂದ ಹೋಗ್ ತಯಾರಾಗಿರ್ಲಿಲ್ಲ ಅಂತ. ವಿಚಿತ್ರವಾಗಿದೆ. ಅವರಿಬ್ರು 2 ತಿಂಗಳಿಂದ ಕಾಟೇಜಿಗೂ ಕೂಡ ಹೋಗಿಲ್ಲ. ಇಲ್ಲಿನ ಪೊಲೀಸ್ನವ್ರಿಗೆ ಅಷ್ಟು ಕೂಡ ಗೊತ್ತಾಗಲ್ವಾ? ಹೋಗ್ಲಿ ಬಿಡಿ ಸರ್, ನೀವೆಲ್ಲೂ ಇದನ್ನ ಹೇಳಕ್ ಹೋಗ್ಬೇಡಿ. ಇದು ಮಾಲ್ಡೀವ್ಸ್. ಸರ್ಕಾರ ಕೇವಲ ಟೂರಿಸ್ಟ್ ಗಳನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಾರಷ್ಟೇ. ಅದಾದ್ಮೇಲೆ ಏನಾಗುತ್ತೆ ಅಂತ ನಿಮಗ್ ಗೊತ್ತೇ ಇದೆ. ಅದು ಅಲ್ಲದೆ ನೀವು ಪೊಲೀಸ್ ಅವರಲ್ವಾ? ಇಷ್ಟನ್ನ ಹೇಳಿ ಅಂಗಡಿಯವನು ತನ್ನ ಕೆಲ್ಸ ಶುರು ಮಾಡ್ತಾನೆ. ಆಗ ವಿಚಿತ್ರವಾಗಿ ಕಾಣಿಸೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಇದ್ದಕ್ಕಿದ್ದಾಗೆ ಅವನು ಆರ್ಯನ್ನ ಕೈಯನ್ನ ಹಿಡ್ಕೋತಾನೆ. ಇದೇನ್ ಮಾಡ್ತಿದ್ಯಾ? ನನ್ ಕೈ ಬಿಡು. ನಾನೇನು ಮಾಡ್ತಿಲ್ಲ ಸರ್, ನಿಮ್ ಬಗ್ಗೆ ಯೋಚನೆ ಅಷ್ಟೇ. ನಾನ್ ನಿಮ್ ಕೈ ಯಾಕೆ ಹಿಡ್ಕೊಂಡೆ ಅಂದ್ರೆ ನೀವು ಕೈಯಲ್ಲಿ ಹಾಕೊಂಡಿರೋ ಬ್ರೇಸ್ಲೆಟ್ ಅದು ನಿಮ್ಗೆ ಮತ್ತು ನಿಮ್ಮ ಗರ್ಲ್ ಫ್ರೆಂಡ್ಗೆ ಸಾವಿನ ವಸ್ತುವಾಗಿದೆ. ನೀನೇನ್ ಮಾತಾಡ್ತಾ ಇದ್ಯಾ? ಸುಮ್ನೆಲಿಂದ ಹೋಗ್ಬಿಡು. ಮೊದ್ಲೇ ನಮ್ ಗೆಳೆಯರು ಸಿಗ್ತಾ ಇಲ್ಲ ಅಂತ ನಾವು ತಲೆ ಕೆಡ್ಸ್ಕೊಂಡಿದೀವಿ. ಮೇಲಿಂದ ನಿನ್ನ ಈ ಮಾತುಗಳು ನಮಗ್ ಕೇಳಕ್ ಆಗ್ತಿಲ್ಲ. ಹೋಗಿಲ್ಲಿಂದ. ನನಗ್ ಗೊತ್ತಿದೆ ಸರ್, ನೀವು ಖಂಡಿತ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಬಗ್ಗೆ ಚಿಂತೆ ಮಾಡ್ತಿರ್ತೀರಾ. ಆದ್ರೆ ನನ್ ಮಾತ್ ನಂಬಿ ಸರ್, ಅವರಿಬ್ರು ಇನ್ಯಾವತ್ತೂ ನಿಮ್ ಕೈಗೆ ಸಿಗಲ್ಲ. ಯಾವತ್ತೂ ಕೈಗೆ ಸಿಗಲ್ಲ ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಸಮುದ್ರದ ಆಳಕ್ ಬಿದ್ದಿರೋರು ಯಾರು ಇಲ್ಲಿ ತನಕ ಜೀವಂತವಾಗಿ ಬಂದಿಲ್ಲ ಸರ್. ನಾನು ಇಷ್ಟು ಮಾತ್ರ ಹೇಳ್ಬೋದು, ನಿಮ್ಮ ಗೆಳೆಯನಿಂದ ಈ ಬ್ರೇಸ್ಲೆಟ್ ನ ಕಿತ್ತು ಬಿಸಾಕ್ಬಿಡಿ. ಇವನ್ ಎಷ್ಟೊತ್ತಿಂದ ಹೀಗ್ ಮಾತಾಡ್ತಾ ಇದ್ದಾನೆ. ನೀವಿಬ್ರು ಅವನನ್ನ ಓಡಿಸ್ಬೇಕಲ್ವಾ? ಹೋಗ್ತೀನಿ ಸರ್, ಹೋಗ್ತೀನಿ. ಯಾವಾಗ ನಿಮ್ಮ ಗೆಳೆಯರು ನಿಮ್ಮ ಕಣ್ ಮುಂದೆನೆ ಕೆಟ್ಟದಾಗ ಸಾಯ್ತಾರೋ ಅವತ್ತು ನಿಮ್ಗೆ ನನ್ನ ಮಾತು ನೆನಪಾಗುತ್ತೆ. ಆದ್ರೆ ನೆನಪಿರ್ಲಿ, ನಿಮ್ಗೆ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಮಾಲ್ಡೀವ್ಸ್ ಕಾಡಲ್ಲಿರೋ ಒಂದು ಪುಟ್ಟ ಮನೆಯಲ್ಲಿ ಆ ಕಾಟೇಜ್ ಅಲ್ಲೇ ಸಿಗುತ್ತೆ. ಅಲ್ಲಿ ಬಗೀರ ಹೆಸರಿನ ಒಂದು ಹುಡುಗಿ ಮಾಟ ಮಂತ್ರ ಮಾಡ್ತಾಳೆ. ಅವಳು ಸೈತಾನ್ಗೆ ಖುಷಿ ಪಡ್ಸೋಕೋಸ್ಕರ ಗೊತ್ತಿಲ್ಲ ಎಷ್ಟು ಜನನ ಈ ಬ್ರಾಸ್ಲೆಟ್ ಸಹಾಯದಿಂದ ಬಲಿ ಕೊಟ್ಟಿದ್ದಾಳೆ ಅಂತ. ಈ ಮಾತನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ದಿಶಾ, ಅರ್ಜುನ್ ಮತ್ತೆ ಆರ್ಯನ್ ಅವನ್ ಮಾತ್ ಮೇಲೆ ಗಮನನೇ ಕೊಡೋದಿಲ್ಲ. ಅವ್ರೆಲ್ರಿಗೂ ಅಶೋಕ್ ಮತ್ತೆ ಸುಮನ್ ಬಗ್ಗೆ ಕೇಳ್ತಾ ಕೇಳ್ತಾ ತುಂಬಾನೇ ಸಮಯ ಕಳೆದಿರ್ತಾರೆ. ಬೀಚ್ ಪೂರ್ತಿ ಖಾಲಿ ಆಗಿರುತ್ತೆ. ಆ ಬ್ರೇಸ್ಲೆಟ್ ಮತ್ತೆ ತುಂಬಾ ಹೊಳೆಯಕ್ ಶುರು ಮಾಡತ್ತೆ. ಈ ಬ್ರೇಸ್ಲೆಟ್ ಇದ್ದಕ್ಕಿದ್ದಾಗೆ ಹೇಗೆ ಇಷ್ಟು ಹೊಳಿತಾ ಇದೆ ಆರ್ಯನ್? ಗೊತ್ತಿಲ್ಲ ದಿಶಾ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಆರ್ಯನ್ ಇಷ್ಟು ಹೇಳ್ತಿದ್ದ ಹಾಗೆ ಒಂದು ದೊಡ್ಡ ಬಿರುಗಾಳಿ ಬೀಸಿ
ಆರ್ಯನ್ ಮತ್ತೆ ದಿಶಾನ ಆವರಿಸ್ಕೊಳ್ಳುತ್ತೆ. ಇದ್ದಕ್ಕಿದ್ದ ಹಾಗೆ ಆರ್ಯನ್ನ ಮುಖ ಒಂದು ಭಯಂಕರ ಮುಖವಾಗಿ ಪರಿವರ್ತಿತವಾಗತ್ತೆ. ಅವನ ಮುಖದ ಚರ್ಮ ಪೂರ್ತಿಯಾಗಿ ಕಪ್ಪಾಗಿ ಬದಲಾಗಿರತ್ತೆ ಮತ್ತೆ ಅವನ ಕಣ್ಣಿನ ಗುಡ್ಡೆ ಪೂರ್ತಿಯಾಗಿ ಬೆಳ್ಳಗಾಗಿರತ್ತೆ. ಇದ್ದಕ್ಕಿದ್ದಾಗೆ ನಿನ್ಗೇನಾಗೋಯ್ತು ಆರ್ಯನ್? ನಿನ್ ಮುಖ ಯಾಕಿಷ್ಟು ಭಯಂಕರವಾಗೋಯ್ತು? ದಿಶಾ ಮಾತನ್ನ ಕೇಳಿ ಆರ್ಯನ್ ಜೋರಾಗಿ ನಗಕ್ ಶುರು ಮಾಡ್ತಾನೆ. ಆಗ ದಿಶಾಳ ಶರೀರ ಜೋರಾಗಿ ಗಾಳಿಯಲ್ಲಿ ತೇಲಕ್ ಶುರು ಮಾಡತ್ತೆ. ನೋಡ್ತಿದ್ದ ಹಾಗೆ ಅವಳ ಕುತ್ತಿಗೆ ರಬ್ಬರ್ ತರ ಹಿಂದಕ್ಕೆ ಬಾಕೊಂಡ್ಬಿಡತ್ತೆ. ಸ್ವಲ್ಪ ಸಮಯದಲ್ಲೇ ಅವಳ ಕುತ್ತಿಗೆ ನೆಲದ ಮೇಲೆ ಬಿದ್ಬಿಡತ್ತೆ. ಆರ್ಯನ್ ದಿಶಾಳ ಶವ ತಗೊಂಡು ಸಮುದ್ರದ ಕಡೆ ಜೋರಾಗಿ ಓಡಕ್ ಶುರು ಮಾಡ್ತಾನೆ. ಇಷ್ಟೆಲ್ಲ ಎಷ್ಟು ಬೇಗ ನಡೀತು ಅಂದ್ರೆ ಅರ್ಜುನ್ಗೆ ಏನು ಯೋಚನೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಓ ಮೈ ಗಾಡ್, ಇದೆಲ್ಲ ಏನಾಗ್ತಾ ಇದೆ? ಇದ್ರ ಅರ್ಥ ಆ ವಿಚಿತ್ರವಾಗಿದ್ದ ಮನುಷ್ಯ ಸರಿಯಾಗಿ ಹೇಳ್ತಿದ್ದ. ಅವನ ನಾಲಿಗೆಯಿಂದ ಬಂದ ಒಂದೊಂದು ಮಾತುಗಳು ನಿಜವಾಗಿತ್ತು. ಆದ್ರೆ ಹೀಗಾಗಕ್ಕೆ ಹೇಗ್ ಸಾಧ್ಯ? ನಾನು ಈಗಲೇ ಮಾಲ್ಡೀವ್ಸ್ ಕಾಡಲ್ಲಿರುವಂತಹ ಕಾಟೇಜಿಗೆ ಹೋಗ್ಲೇಬೇಕು. ಹಾ, ಅವನು ಹೇಳಿದ್ದ ನಿನಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಸಿಗುತ್ತೆ ಅಂತ. ಸ್ವಲ್ಪ ಸಮಯದಲ್ಲೇ ಅರ್ಜುನ್ನ ಕಾರು ರಸ್ತೆ ಒಳಗೆ ಓಡ್ತಾ ಇರುತ್ತೆ. ಅವನ ಕಾರಿನ ದಿಕ್ಕು ಕಾಡಿನ ಕಡೆ ಇರುತ್ತೆ. ಸ್ವಲ್ಪ ಸಮಯದಲ್ಲೇ ಅವನ ಕಾರು ಕಾಡಿನಲ್ಲಿದ್ದ ಒಂದು ಕಾಟೇಜ್ನ ಮುಂದೆ ಬಂದು ನಿಲ್ಲುತ್ತೆ. ಅರ್ಜುನ್ ತಕ್ಷಣ ಕಾರಿಂದ ಇಳಿದು ಕಾಟೇಜ್ನ ಒಳಗೆ ನಡ್ಕೊಂಡ್ ಬರ್ತಾನೆ. ಆಗ ಅವನ ಕಿವಿಗೆ ಯಾರೋ ಹೆಂಗಸಿನ ಧ್ವನಿ ಕೇಳ್ಸತ್ತೆ. ನೀನು ಇಲ್ಲಿಗೆ ಬರ್ಬಾರ್ದಿತ್ತು. ಯಾರ್ ನೀನು? ಮತ್ತೆ ಇಷ್ಟು ರಾತ್ರಿಯಲ್ಲಿ ಇಲ್ಲಿಗೆ ಬರೋದಕ್ಕೆ ನಿನಗೆಷ್ಟು ಧೈರ್ಯ? ನೀನ್ ಯಾರೇ ಆಗಿದ್ರು ಮುಂದೆ ಯಾಕೆ ಬರ್ತಿಲ್ಲ? ಯಾವ ಭಯಾನಕ ದೃಶ್ಯ! ನಾನು ಈಗಷ್ಟೇ ನನ್ನ ಕಣ್ಣಾರೆ ನೋಡಿದ್ನೋ, ನಂಗದನ್ನ ಮರೆಯಕ್ಕಾಗ್ತಿಲ್ಲ. ಆಗ ಕೋಣೆಯಲ್ಲಿ 4 ಕಡೆಯಿಂದ ಕಪ್ಪು ಗಾಳಿ ಬರುತ್ತೆ. ಮತ್ತೆ ನೋಡ್ತಿದ್ದ ಹಾಗೆ ಆ ಕಪ್ಪು ಗಾಳಿ ತುಂಬಾ ವಿಚಿತ್ರವಾಗಿ ಕಾಣಿಸುವಂತ ಒಂದು ಹೆಣ್ಣಾಗಿ ಬದಲಾಗತ್ತೆ. ಯಾರ್ ನೀನು? ಭಗೀರ. ಮಾಲ್ಡೀವ್ನ ಜನ ನನ್ನನ್ನ ಬಗೀರ ಅಂತ ಗುರ್ತಿಸ್ತಾರೆ. ಅಲ್ಲ, ಬ್ರೇಸ್ಲೆಟ್ ಅಲ್ಲಿ ಅಂತದ್ದೇನಿದೆ? ಅದು ನನ್ನ ಗೆಳೆಯರ ಜೀವ ತಗೊಂಡ್ಬಿಡ್ತು. ನನಗೆ ಗೊತ್ತಿದೆ, 2 ತಿಂಗಳ ಹಿಂದೆ ಈ ಬ್ರೇಸ್ಲೆಟ್ ಅಶೋಕ್ ಮತ್ತೆ ಸುಮನ್ನ ಬಲಿ ತಗೊಂಡಿರ್ಬೇಕು. ಸುಮನ್ ಮತ್ತೆ ಅಶೋಕ್ನ ಹೆಸರು ಕೇಳ್ತಿದ್ದಾಗೆ ಆ ಹೆಂಗ್ಸು ರಹಸ್ಯವಾಗಿ ನಗ್ತಾ ಇರ್ತಾಳೆ. ಕೆಲವು ತಿಂಗಳ ಹಿಂದೆ ನಿನ್ನ ಸ್ನೇಹಿತರು ನನ್ನಲ್ಲಿಗೆ ಬಂದಿದ್ರು. ಅವರಂತೂ ನಿಜವಾಗ್ಲೂ ಮೂರ್ಖರಾಗಿದ್ರು. ನೀನ್ ಸುಳ್ಳು ಹೇಳ್ತಿದ್ಯಾ? ಅವ್ರು ಯಾಕೆ ನಿನ್ನ ಹತ್ರ ಬರ್ಬೇಕಾಗಿತ್ತು? ನಿನ್ನ ಸ್ನೇಹಿತೆ ನನ್ನ ಹತ್ರ ಒಂದು ತಾಯ್ತ ಮಾಡ್ಸೋಕೆ ಅಂತ ಬಂದಿದ್ಲು. ಯಾಕೆಂದ್ರೆ ಅವಳ ಬಾಯ್ ಫ್ರೆಂಡ್ ಅವಳನ್ನ ಯಾವತ್ತೂ ಬಿಟ್ಟು ಹೋಗ್ಬಾರ್ದು ಅಂತ. ಆದ್ರೆ ಅವಳೊಬ್ಬ ಮೂರ್ಖ ಹುಡುಗಿ. ಅವಳ ಬಾಯ್ ಫ್ರೆಂಡ್ ಅಂತೂ ಅವಳನ್ನ ಯಾವತ್ತೂ ಬಿಟ್ಟು ಹೋಗ್ತಿರ್ಲಿಲ್ಲ. ನಾನು ಅವಳಿಗೆ ಆ ಬ್ರೇಸ್ಲೆಟ್ ಕೊಟ್ಟಿದ್ದೆ. ಅದು ಸಾಮಾನ್ಯವಾದ ಬ್ರೇಸ್ಲೆಟ್ ಆಗಿರ್ಲಿಲ್ಲ. ಅದು ಒಂದು ಪಿಶಾಚಿಯ ಸಂಕೇತವಾಗಿತ್ತು. ಪಿಶಾಚಿಯ ಬಲಿ ತಗೊಳ್ಳೋದು ಒಂದೊಂದು ವಿಚಿತ್ರ ರೀತಿಯಲ್ಲಿರತ್ತೆ. ಮೂರ್ಖ ಮನುಷ್ಯ, ಈಗ ನನಗೆ ಇನ್ನೊಂದು ಬಲಿ ಬೇಕಾಗಿದೆ. ಆಮೇಲೆ ನಾನು ಅಮರಳಾಗೋದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನಗೆ ಗೊತ್ತಾಯ್ತು. ನೀನು ಪಾಪದ ಹುಡುಗ ಹುಡುಗಿರನ್ನ ತಲೆ ಕೆಡಿಸಿ ಮೂರ್ಖರನ್ನಾಗಿ ಮಾಡ್ತೀಯಾ. ಮತ್ತವ್ರಿಗೆ ಸೈತಾನ್ನ ಬ್ರೇಸ್ಲೆಟ್ ಕೊಡ್ತೀಯಾ. ಮತ್ತೆ ಸೈತಾನ್ ಅವರ ಬಾಯ್ ಫ್ರೆಂಡ್ಗಳ ದೇಹಗಳನ್ನ ಸೇರಿ ಅವ್ರ ಗರ್ಲ್ ಫ್ರೆಂಡ್ನ ಸಾಯಿಸ್ಬಿಡ್ತಾರೆ. ಮತ್ತವರ ಶವಗಳನ್ನ ಸಮುದ್ರದ ಆಳಕ್ಕೆ ತಗೊಂಡು ಹೋಗುತ್ತೆ. ನೀನು ಬೇರೆ ಎಲ್ಲ ಮನುಷ್ಯರಿಗಿಂತ ಬುದ್ಧಿವಂತ ಅನ್ಸತ್ತೆ. ಮತ್ತೆ ಪ್ರತಿ 3 ತಿಂಗಳಿಗೊಂದ್ಸಾರಿ ಆ ಬ್ರೇಸ್ಲೆಟ್ ತಾನೇ ನನ್ನ ಹತ್ರ ಬಂದ್ಬಿಡತ್ತೆ. ಪ್ರಪಂಚದಲ್ಲಿ ಮೂರ್ಖ ಮನುಷ್ಯರಿಗೆ ಏನು ಕಡಿಮೆ ಇಲ್ವಲ್ಲ. ಯಾರಾದ್ರೂ ಒಬ್ರು ನನ್ನ ಕೈಗೆ ಸಿಕ್ ಹಾಕೋತಾರೆ. ಬಗೀರ ಮಾತ್ ಕೇಳ್ತಿದ್ದಾಗೆ ಅರ್ಜುನ್ ತಕ್ಷಣ ತನ್ನ ಜೇಬಿಂದ ಪಿಸ್ತೂಲ್ನ ಹೊರಗೆ ತೆಗಿತಾನೆ. ಇದರ ಅರ್ಥ ಏನು ಅಂದ್ರೆ ಆ ಬ್ರೇಸ್ಲೆಟ್ ನಿನ್ ಶಕ್ತಿ ಅಂತ. ನೀನ್ ಇನ್ನೂ ಕೂಡ ಅಮರಳಾಗಿಲ್ಲ. ಒಂದ್ ವೇಳೆ ನಾನೇನಾದ್ರೂ ನಿನ್ನ ಈಗ್ಲೇ ಶೂಟ್ ಮಾಡಿದ್ರೆ ನಿನ್ನ ಎಲ್ಲ ಆಟ ಇಲ್ಲೇ ಮುಗ್ದೋಗುತ್ತೆ. ಬಗೀರ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅರ್ಜುನ್ ಈ ರೀತಿ ಮಾಡ್ತಾನೆ ಅಂತ. ನೀನ್ ಪಿಸ್ತೂಲ್ನ ಜೇಬಲ್ಲಿಟ್ಕೋ. ನೀನು ತಪ್ಪು ಮಾಡ್ತಾ ಇದೀಯಾ. ನಾನ್ ಯಾವುದೇ ತಪ್ಪು ಮಾಡ್ತಿಲ್ಲ. ನೀನ್ ಈ ಸುಂದರವಾದ ಮಾಲ್ಡೀವ್ಸ್ನ ಸಾವಿನ ಮಾಲ್ಡೀವ್ಸ್ ಮಾಡಿದ್ಯಾ. ಈ ಮಾತನ್ನ ಹೇಳಿ ಅರ್ಜುನ್ ಎಲ್ಲ ಗುಂಡುಗಳನ್ನ ಬಗೀರ ಮೇಲೆ ಹಾರಿಸ್ಬಿಡ್ತಾನೆ. ಬಗೀರ ಸತ್ತು ಅಲ್ಲೇ ನೆಲದ ಮೇಲೆ ಬೀಳ್ತಾಳೆ. ಮತ್ತೆ ಅರ್ಜುನ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಅರ್ಜುನ್ ಇವತ್ತಿಗೂ ತನ್ನ 4 ಜನ ಸ್ನೇಹಿತರನ್ನ ನೆನಪು ಮಾಡ್ಕೋತಾನೆ.